Dear students, welcome to EDR's grammar class. In this part of video, I am going to teach you about question tag. Question tag ಅಂದರೆ ವಿದ್ಯಾರ್ಥಿಗಳೇ ಪೂರ್ಣ ಪ್ರಶ್ನೆ ಅಲ್ಲ, ಇದು ಸಂಪೂರ್ಣ ಪ್ರಶ್ನೆಯನ್ನು ರಚಿಸುವುದಲ್ಲ. ಆ ಪದವೇ ಹೇಳೋ ಹಾಗೆ ಅಂದರೆ ಕ್ವೆಶ್ಚನ್ ಟ್ಯಾಗ್ ಅಂದರೆ ಒಂದು ಸೇರಿಸು, ಸಮಥಿಂಗ್ ಇನ್ನೊಂದು ತುಣುಕನ್ನು ಆ್ಯಡ್ ಮಾಡು, ಸೇರಿಸು ಅಂತಿರೋದ್ರಿಂದ ಇಟ್ ಈಸ್ ನಾಟ್ ಕಂಪ್ಲೀಟ್ ಕ್ವೆಶ್ಚನ್, ಇಟ್ ಈಸ್ ನಾಟ್ ಕಂಪ್ಲೀಟ್ ಮೀನಿಂಗ್ಫುಲ್ ಕ್ವೆಶ್ಚನ್. ಇಟ್ ಈಸ್ ಜಸ್ಟ್ ಲೈಕ್ ಎ ಕನ್ಫರ್ಮೇಷನ್ ಆಫ್ ಅವರ್ ಸ್ಟೇಟ್ಮೆಂಟ್ಸ್, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅಂತೇನು ಎಸ್ ಆರ್ ನೋ ಅಂತ ಕನ್ಫರ್ಮ್ ಮಾಡ್ಕೊಳ್ತೀವಲ್ಲ, ಆ ರೀತಿಯಲ್ಲಿ ನಾವೇ ಸ್ಟೇಟ್ಮೆಂಟನ್ನು ಹೇಳಿ, ನಾವೇ ಉತ್ತರವನ್ನು ಹೇಳಿ, ಎದುರುಗಡೆ ಇರೋರ ಹತ್ರ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀವಿ. ಸರಿಯೇ, ತಪ್ಪೇ, ಹೌದೇ, ಅಲ್ಲವೇ, ಹೌದಾ, ಇಸ್ ಇಟ್, ಹೌದಾ, ಅಲ್ಲವೇ, ಇಸ್ಂಟ್ ಇಟ್, ಅಲ್ಲವೇ, ಈ ರೀತಿಯಾಗಿ ಏನು ಕನ್ಫರ್ಮ್ ಮಾಡ್ಕೊಳ್ತೀವಲ್ಲ, ನಮ್ಮ ಸ್ಟೇಟ್ಮೆಂಟ್ಗಳನ್ನು ಕನ್ಫರ್ಮ್ ಮಾಡ್ಕೊಳ್ತೀವಲ್ಲ, ಅದನ್ನೇ ನಾವು ಕ್ವೆಶ್ಚನ್ ಟ್ಯಾಗ್ ಅಂತ ಕರಿಬೋದು. ಇಸ್ಂಟ್ ಇಟ್ ಅಂತ ಹೇಳ್ಬೋದು, ಆರೆಂಟ್ ದೇ ಅನ್ಬೋದು, ವೋಂಟ್ ಶಿ ಅನ್ಬೋದು, ಶಾಂಟ್ ವಿ ಅಥವಾ ಶಾಲ್ ನಾಟ್ ವಿ. ಸೊ ಈ ರೀತಿಯಾಗಿ ಕ್ವೆಶ್ಚನ್ ಟ್ಯಾಗ್ಗಳು ಬರ್ತವೆ. ಡಿಯರ್ ಸ್ಟೂಡೆಂಟ್ಸ್, ನಾವು ಐ ಆಮ್ ಗೋಯಿಂಗ್ ಟು ಗಿವ್ ಎ ಡೆಫಿನೇಷನ್ ಅಬೌಟ್ ಕ್ವೆಶ್ಚನ್ ಟ್ಯಾಗ್. Question tag is a confirmation of statement with a tag of question. It's not complete question but a part. ಅಂದರೆ ಈಗಾಗಲೇ ಹೇಳಿದಾಗೆ ಇದು ಸಂಪೂರ್ಣ ಪ್ರಶ್ನೆ ಆಗಿರೋದಿಲ್ಲ. ನಾವು ಕೊಡೋ ಸ್ಟೇಟ್ಮೆಂಟ್ಗಳು ಸರಿಯೇ, ತಪ್ಪೇ, ಹೌದೇ, ಅಲ್ಲವೇ ಅಂತ ಎದುರುಗಡೆ ಇರೋರ ಹತ್ರ ನಾವೇನು ಕನ್ಫರ್ಮೇಷನ್ ತೊಗೊಳ್ತೀವಲ್ಲ, ಅದನ್ನು ಕ್ವೆಶ್ಚನ್ ಟ್ಯಾಗ್ ಅಂತ ಕರಿಬೋದು. ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 1, ಐ ಆಮ್ ಅ ಟೀಚರ್, ಆರೆಂಟ್ ಐ. ಇದರ ಕ್ವೆಶ್ಚನ್ ಟ್ಯಾಗ್ ಏನಾಗಿದೆ? ಆರೆಂಟ್ ಐ ಅಂತ ಮಾಡಬೇಕು. ಸೆಕೆಂಡ್ ಎಕ್ಸಾಂಪಲ್, ಹೀ ವರ್ಕ್ಸ್ ಹಾರ್ಡ್, ಡಸಂಟ್ ಹೀ ಅಂತ ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ. ಯಾಕೆ ಇದೇ ಕ್ವೆಶ್ಚನ್ ಟ್ಯಾಗ್ ಯಾಕೆ ಬರಬೇಕು, ಬೇರೆದು ಯಾಕೆ ಹಾಕೋಕ್ಕಾಗಲ್ಲ ಅನ್ನೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡಿದಾಗ, ನೆಕ್ಸ್ಟ್ ರೂಲ್ಸನ್ನು ತಿಳ್ಕೊಂಡು ಉಪಾಯಗಳನ್ನ ತಿಳ್ಕೊಂಡು ನೆಕ್ಸ್ಟು ಅದು ಆಮೇಲೆ ನೋಡೋಣ. ಈಗ ದೇ ವಿಲ್ ಕಮ್ ನೌ, ಇದರ ಕ್ವೆಶ್ಚನ್ ಟ್ಯಾಗ್ ಏನು? ವೋಂಟ್ ದೇ ಅನ್ನೋದು ಕ್ವೆಶ್ಚನ್ ಟ್ಯಾಗ್ ಆಗಿದೆ ಇದಕ್ಕೆ. ಆಮೇಲೆ ಮಕ್ಕಳೇ, ರೂಲ್ಸ್ ಎ ಏನು ಹೇಳುತ್ತೆ? ಬಿಗಿನ್ಸ್ ವಿತ್ ಹೆಲ್ಪಿಂಗ್ ವರ್ಬ್. ಯಾವುದೇ ಕ್ವೆಶ್ಚನ್ ಟ್ಯಾಗನ್ನು ನೀವು ಪ್ರಾರಂಭ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಇಲ್ದಲೇ ಪ್ರಾರಂಭ ಮಾಡಬಾರ್ದು. ಇಟ್ ಮೀನ್ಸ್ ಅ ಕ್ವೆಶ್ಚನ್ ಟ್ಯಾಗ್ ಬಿಗಿನ್ಸ್ ವಿತ್ ಆಲ್ವೇಸ್ begins with an helping verb or auxiliary verb. ಹೆಲ್ಪಿಂಗ್ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬನ್ನು ಆಕ್ಸಿಲರಿ ವರ್ಬ್ ಅಂತಲೂ ಕರಿತೇವೆ. ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬಿಂದನೇ ಕ್ವೆಶ್ಚನ್ ಟ್ಯಾಗ್ ಪ್ರಾರಂಭ ಆಗಬೇಕು. ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡಿ, ರೂಲ್ಸ್ ಏನು ಹೇಳುತ್ತೆ? ಬಿಗಿನ್ಸ್ ವಿತ್ ಹೆಲ್ಪಿಂಗ್ ವರ್ಬ್ ಅಂದರೆ ಆಮ್, ಆರ್, ಡೂ, ಡಸ್, ವಿಲ್, ಕ್ಯಾನ್, ವಾಸ್, ಇಟ್, ವುಡ್, ಈ ರೀತಿಯ ಯಾವುದೇ ಹೆಲ್ಪಿಂಗ್ ವರ್ಬಿಂದ ಕ್ವೆಶ್ಚನ್ ಟ್ಯಾಗ್ ಬಿಗಿನಿಂಗ್ ಆಗಬೇಕು. ನೆಕ್ಸ್ಟು, ಆ್ಯಡಿಂಗ್ ನೆಗೆಟಿವ್ ವರ್ಡ್ ಇಫ್ ದಿ ಸೆಂಟೆನ್ಸ್ ಈಸ್ ಪಾಸಿಟಿವ್. ಹೆಲ್ಪಿಂಗ್ ವರ್ಬ್ ಆದಮೇಲೆ ಸೆಂಟೆನ್ಸಲ್ಲಿ ಏನಾದರೂ ಪಾಸಿಟಿವ್ ಎಲಿಮೆಂಟ್ ಇದ್ದರೆ, ಸೆಂಟೆನ್ಸ್ ಪಾಸಿಟಿವ್ ಆಗಿದ್ದರೆ ಆಗ ಕ್ವೆಶ್ಚನ್ ಟ್ಯಾಗ್ ಅಂದರೆ ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟನ್ನು ಸೇರಿಸ್ಬೇಕು. ನಾಟನ್ನು ಸೇರಿಸುವಾಗ N' ಅಂತ ನೀವು ಸೇರಿಸ್ಬೇಕಾಗತ್ತೆ. ನೆಕ್ಸ್ಟು ಫಸ್ಟ್ ಏನು ಹಾಕಬೇಕು? ಹೆಲ್ಪಿಂಗ್ ವರ್ಬನ್ನು ಬರೀಬೇಕು. ಆಮೇಲೆ
ನೆಗೆಟಿವ್ ಅಂಶವನ್ನು, ಅಂದರೆ ಸೆಂಟೆನ್ಸ್ ಪಾಸಿಟಿವ್ ಆಗಿದ್ದರೆ ಮಾತ್ರ ಕ್ವೆಶ್ಚನ್ ಟ್ಯಾಗಲ್ಲಿ ನೆಗೆಟಿವ್ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟನ್ನು ಸೇರಿಸ್ಬೇಕಾಗತ್ತೆ. ಅಕಸ್ಮಾತ್ ಸೆಂಟೆನ್ಸಲ್ಲೇ ನೆಗೆಟಿವ್ ಎಲಿಮೆಂಟ್ ಇದ್ದರೆ, ಪಾಯಿಂಟ್ ಇದ್ದರೆ, ಅಂದರೆ ನಾಟ್, ನೈದರ್, ನೆವರ್, ನನ್ ಈ ಥರದ ವರ್ಡ್ಸ್ ಇದ್ದರೆ ಆವಾಗ ನೀವು ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟನ್ನು ಸೇರಿಸ್ಬೇಕಾಗಿಲ್ಲ. ಇಟ್ ಈಸ್ ನಾಟ್ ನೆಸಸರಿ ಟು ಆ್ಯಡ್ ಅ ನೆಗೆಟಿವ್ ಎಲಿಮೆಂಟ್ ನಾಟ್ ಇಫ್ ದ ಸೆಂಟೆನ್ಸ್ ಈಸ್ ನೆಗೆಟಿವ್. ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ಯು ಹ್ಯಾವ್ ಟು add not after writing an helping verb, an auxiliary verb. Next ಮಕ್ಕಳೇ, ending with pronoun and question mark. ಆಮೇಲೆ ಫಸ್ಟು ಏನು ಬರೀತೀರಿ, ಹೆಲ್ಪಿಂಗ್ ವರ್ಬನ್ನು ಬರೀಬೇಕು. ಅದಾದಮೇಲೆ ನಾಟ್, ಸೆಂಟೆನ್ಸು ಪಾಸಿಟಿವ್ ಆಗಿದ್ದರೆ ನಾಟನ್ನು ಸೇರಿಸ್ಬೇಕು. ಆಮೇಲೆ ಅಕಸ್ಮಾತ್ ಸೆಂಟೆನ್ಸಲ್ಲೇ ನಾಟ್ ಇದ್ದರೆ, ಕೊಟ್ಟಿರೋ ವಾಕ್ಯದಲ್ಲೇ ನಾಟ್ ಇದ್ದರೆ ಕ್ವೆಶ್ಚನ್ ಟ್ಯಾಗ್ನಲ್ಲಿ ನಾಟ್ ಸೇರಿಸೋ ಅವಶ್ಯಕತೆ ಇಲ್ಲ, ನಾಟ್ ಸೇರಿಸಬಾರ್ದು. ಆಮೇಲೆ ಎಂಡಿಂಗ್ ವಿತ್ ಪ್ರೊನೌನ್ ಆ್ಯಂಡ್ ಕ್ವೆಶ್ಚನ್ ಮಾರ್ಕ್. ಸೆಂಟೆನ್ಸ್ ಈಗ ಕ್ವೆಶ್ಚನ್ ಟ್ಯಾಗನ್ನು ಎಂಡಿಂಗ್ ಮಾಡುವುದು ಪ್ರೊನೌನಿಂದ. ಸಬ್ಜೆಕ್ಟು ಪ್ರೊನೌನ್ ಇರ್ಬೋದು, ನೌನ್ ಕೊಟ್ಟಿರ್ಬೋದು, ಪ್ರೊನೌನ್ ಕೊಟ್ಟಿರ್ಬೋದು. ನೌನ್ ಕೊಟ್ಟಿದ್ರೆ ಅಕಸ್ಮಾತು ನೀವು ಅದಕ್ಕೆ ಪ್ರೊನೌನನ್ನು ಅಲ್ಲಿ ನೀವು ಬರೀಬೇಕಾಗುತ್ತೆ. ಅದು ಥರ್ಡ್ ಪರ್ಸನ್ ಇದೆಯಾ, ಸೆಕೆಂಡ್ ಪರ್ಸನ್ ಇದೆಯಾ, ಫಸ್ಟ್ ಪರ್ಸನ್ ಇದೆಯಾ, ಓಕೆ, ಎನಿವೆ ಅದು ಯಾವುದಾದ್ರೂ ಸಾಮಾನ್ಯವಾಗಿ ನೌನ್ ಕೊಟ್ಟಿರ್ತಾರೆ ಅಂತ ಅಂದರೆ ಅದು ಥರ್ಡ್ ಪರ್ಸನ್ನೇ ಆಗಿರುತ್ತೆ. ಥರ್ಡ್ ಪರ್ಸನ್ ನೌನ್ನ ಕೊಟ್ಟಿದ್ದಾಗ ಅಲ್ಲಿ ನೀವು ಪ್ರೊನೌನನ್ನು ನೀವು ಬರೀಬೇಕಾಗತ್ತೆ. ಅಂದರೆ ಮಕ್ಕಳೇ ಭಾಳ ಸಿಂಪಲಾಗಿ ತಿಳ್ಕೊಳ್ಳಿ, ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಏನು ಕ್ವೆಶ್ಚನ್ ಟ್ಯಾಗನ್ನು ಬರೆಯುವಾಗ ಮೊದಲು ಏನು ಬರೀಬೇಕು, ಹೆಲ್ಪಿಂಗ್ ವರ್ಬನ್ನು ಬರೀಬೇಕು. ಅದಾದಮೇಲೆ ಏನು ಬರೀಬೇಕು, ನಾಟನ್ನು ಬರೀಬೇಕು. ಅಂದರೆ ಸೆಂಟೆನ್ಸಲ್ಲಿ ನಾಟ್ ಇಲ್ಲದೆ ಹೋದರೆ. ಅದಾದಮೇಲೆ ಮೂರನೇದು ಪ್ರೊನೌನನ್ನು ಬರೀಬೇಕು. ಪ್ರೊನೌನ್ ಯಾವ್ಯಾವುದು, ಐ ಆಗ್ಬೋದು, ಹಿ ಆಗ್ಬೋದು, ಶಿ ಆಗ್ಬೋದು, ದೇ ಆಗ್ಬೋದು, ವಿ ಆಗ್ಬೋದು, ಯು ಆಗ್ಬೋದು, ಇಟ್ಟು. ಸೊ ರೂಲ್ಸ್ ಎ ಏನು ಹೇಳುತ್ತೆ, ಕ್ವೆಶ್ಚನ್ ಟ್ಯಾಗ್ ಬಿಗಿನ್ಸ್ ವಿತ್ ಹೆಲ್ಪಿಂಗ್ ವರ್ಬ್. ಕ್ವೆಶ್ಚನ್ ಟ್ಯಾಗ್ ಪ್ರಾರಂಭವಾಗುವುದು ಹೆಲ್ಪಿಂಗ್ ವರ್ಬಿಂದ. ಎರಡನೇ ಪಾಯಿಂಟ್ ಏನು ಹೇಳುತ್ತೆ, ಆ್ಯಡಿಂಗ್ ನೆಗೆಟಿವ್ ವರ್ಡ್ ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್. ವಾಕ್ಯ ಪಾಸಿಟಿವ್ ಸೆಂಟೆನ್ಸ್ ಆಗಿದ್ದಾಗ ಕ್ವೆಶ್ಚನ್ ಟ್ಯಾಗಲ್ಲಿ ನಾಟ್ ಬರುತ್ತೆ. ನಾಟನ್ನು ಹೆಲ್ಪಿಂಗ್ ವರ್ಬ್ ಆದಮೇಲೆ ಸೇರಿಸ್ಬೇಕಾಗುತ್ತೆ. ಆಮೇಲೆ ಎಂಡಿಂಗ್ ವಿತ್ ಕ್ವೆಶ್ಚನ್ ಟ್ಯಾಗ್ ಎಂಡಿಂಗ್ ವಿತ್ ಪ್ರೊನೌನ್ ಆ್ಯಂಡ್ ಕ್ವೆಶ್ಚನ್ ಮಾರ್ಕ್. ಅದಾದ ನಂತರ ಕೊನೆಯಲ್ಲಿ ಪ್ರೊನೌನನ್ನು, ಯಾವುದೇ ಸಬ್ಜೆಕ್ಟ್ ಕೊಟ್ಟಿದ್ರೆ ಅಲ್ಲಿ ನೌನ್ ಆಗಿರುತ್ತೆ, ಅದು ಆ ನೌನ್ ಬದಲಿಗೆ ನೀವು ಪ್ರೊನೌನನ್ನು ಕ್ವೆಶ್ಚನ್ ಟ್ಯಾಗಲ್ಲಿ ಬರೆದು ಕೊನೆಗೆ ಕ್ವೆಶ್ಚನ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಸೊ ದೀಸ್ ಆರ್ ದ ರೂಲ್ಸ್ ಯು ಮಸ್ಟ್ ಫಾಲೋ ವೈಲ್ ಆ್ಯಡಿಂಗ್ ಕ್ವೆಶ್ಚನ್ ಟ್ಯಾಗ್ ಟು ಎನಿ ಸ್ಟೇಟ್ಮೆಂಟ್ಸ್, ಎನಿ ಸೆಂಟೆನ್ಸ್. ಮಕ್ಕಳೇ ರೂಲ್ಸ್ ಬಿ ಏನು ಹೇಳುತ್ತೆ ನೋಡಿ, ಕ್ವೆಶ್ಚನ್ ಟ್ಯಾಗ್ ಮಾಡೋ ಮುಂಚೆ ಈ ರೂಲ್ಸ್ಗಳನ್ನ ಚೆನ್ನಾಗಿ ತಿಳ್ಕೋಬೇಕು. ಬಿಫೋರ್ ಗೋಯಿಂಗ್ ಟು ಆ್ಯಡ್ ಕ್ವೆಶ್ಚನ್ ಟ್ಯಾಗ್ ಯು ಮಸ್ಟ್ ನೋ these type of, these are all rules. Then only you can add question tag very successfully, very easily. Rules B ಏನು ಹೇಳುತ್ತೆ, add do form if there is no helping verb ಅಥವಾ auxiliary. ಅಂದರೆ ಅಕಸ್ಮಾತು ಕೊಟ್ಟಿರೋ ವಾಕ್ಯದಲ್ಲಿ, ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ, ಕೊಟ್ಟಿರೋ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬೇ ಇರಲಿಲ್ಲ ಅಂದರೆ ನೀವು ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬನ್ನು ಬರಿಬೇಕಾಗುತ್ತೆ. ಕ್ವೆಶ್ಚನ್ ಟ್ಯಾಗ್ ಪ್ರಾರಂಭ ಮಾಡ್ತಿರಲ್ಲ ಆವಾಗ ಡೂ ಫಾರ್ಮಿಂದ ಸ್ಟಾರ್ಟ್ ಮಾಡಬೇಕು. ಯಾವಾಗ ಹೆಲ್ಪಿಂಗ್ ವರ್ಬು ಸೆಂಟೆನ್ಸಲ್ಲಿ ಇಲ್ಲದೆ ಹೋದಾಗ. ಇಫ್ ದೇರ್ ಈಸ್ ನೋ ಎನಿ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ಯು ಆ್ಯಡ್ ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್. ಡೂ ಫಾರ್ಮ್ಗಳು ಯಾವ್ಯಾವುದು, ಮೂರಿದೆ. ಡೂ, ಡಸ್, ಡಿಡ್.
ಡು ಅಥವಾ ಡಸ್ ಅಥವಾ ಡಿಡ್, ಈ ಮೂರರಲ್ಲಿ ಯಾವುದಾದ್ರೂ ಒಂದು ಹೆಲ್ಪಿಂಗ್ ವರ್ಬನ್ನು ನೀವು ಬರೀಬೇಕು. ಯಾವುದಾದ್ರೂ ಒಂದು ಅಂದರೆ ಅಲ್ಲಿ ನೋಡ್ಕೊಳ್ಳಿ, ವರ್ಬು ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಡು ಅಥವಾ ಡಸ್ಸನ್ನು ಹಾಕಬೇಕಾಗುತ್ತೆ. ವರ್ಬು ಪಾಸ್ಟ್ ಟೆನ್ಸಲ್ಲಿದ್ದರೆ ಡಿಡ್ಡನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ರೂಲ್ಸ್ ಏನು ಹೇಳುತ್ತೆ, ಆ್ಯಡ್ ಶಾಂಟ್ ವಿ ಇಫ್ ದ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಲೆಟ್ಸ್. ಯಾವುದೇ ವಾಕ್ಯ, ಯಾವುದೇ ಸೆಂಟೆನ್ಸ್ ಲೆಟ್ಸ್ ಇಂದ ಪ್ರಾರಂಭವಾಗಿದ್ದರೆ ಆವಾಗ ನೀವು ವಾಕ್ಯವನ್ನು ಕ್ವೆಶ್ಚನ್ ಟ್ಯಾಗನ್ನು ಹೇಗೆ ಪ್ರಾರಂಭ ಮಾಡಬೇಕು ಅಂದರೆ ಶಾಂಟ್ ವಿ ಅಂದರೆ ಶಾಲ್ ನಾಟ್ ವಿ ಅಂತಲೇ ಪ್ರಾರಂಭಿಸಬೇಕು. ಯಾವಾಗ ಇಫ್ ಎನಿ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಲೆಟ್ಸ್, ಯಾವುದೇ ವಾಕ್ಯ ಲೆಟ್ಸ್ ಅನ್ನೋ ವರ್ಡಿಂದ ಪ್ರಾರಂಭ ಆಗಿದ್ದರೆ ಆವಾಗ ಕ್ವೆಶ್ಚನ್ ಟ್ಯಾಗು ಶಾಲ್ ನಾಟ್ ವಿ ಅಂತ ಆಗುತ್ತೆ. ನೋಡಿ, ಲೆಟ್ಸ್ ಗೋ, ಫಾರ್ ಎಕ್ಸಾಂಪಲ್ ನೋಡಿ, ಲೆಟ್ಸ್ ಗೋ ನಾವು ಅಂತಿದೆ, ಆವಾಗ ಶಾಲ್ ನಾಟ್ ವಿ ಅನ್ನೋದು ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ. ನೆಕ್ಸ್ಟ್ ಮಕ್ಕಳೇ, ಆ್ಯಡ್ ವೋಂಟ್ ಯು ಇಫ್ ದ ಸೆಂಟೆನ್ಸ್ ಬಿಗಿನ್ಸ್ ವಿತ್ ವರ್ಬ್. ಅಂದರೆ ಇಂಪರೇಟಿವ್ ಅಥವಾ ಇಂಪರೇಟಿವ್ ಸೆಂಟೆನ್ಸ್ಗಳು, ಆರ್ಡರ್, ರಿಕ್ವೆಸ್ಟ್, ಕಮ್ಯಾಂಡಿಂಗ್, ಈ ಥರದ ವಾಕ್ಯಗಳು ಬಂದಾಗ, ಅಂದರೆ ಯಾವುದೇ ವರ್ಬು, ಯಾವುದೇ ಸೆಂಟೆನ್ಸ್, ಯಾವುದೇ ವಾಕ್ಯ ಒಂದು ಕ್ರಿಯಾಪದದಿಂದ ಪ್ರಾರಂಭವಾಗಿದ್ದರೆ, ಕಮ್ ಹಿಯರ್, ಗೋ ದೇರ್, ಈ ರೀತಿ, ರೈಟ್ ಇಟ್ ನೌ, ಫಿನಿಶ್ ದ ವರ್ಕ್, ಈ ರೀತಿ ಯಾವುದೇ ಕ್ರಿಯಾಪದದಿಂದ ಒಂದು ವಾಕ್ಯ ಪ್ರಾರಂಭ ಆಗಿದ್ದರೆ ಆವಾಗ ಅಲ್ಲಿ ಕ್ವೆಶ್ಚನ್ ಟ್ಯಾಗನ್ನು ನೀವು ಏನು ಬರೀಬೇಕಾಗತ್ತೆ ಅಂದರೆ ವೋಂಟ್ ಯು ಅಂದರೆ ವಿಲ್ ನಾಟ್ ಯು ಅಂತ ಅರ್ಥ, ಅದು ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀನಿ ನೋಡಿ, ಬ್ರಿಂಗ್ ಯುವರ್ ಬುಕ್ ಅಂತಿದೆ ನೋಡಿ. ಈ ಸೆಂಟೆನ್ಸಲ್ಲಿ ಬ್ರಿಂಗ್ ಅನ್ನುವುದು ವರ್ಬು, ಒಂದು ವರ್ಬಿಂದನೇ ಸೆಂಟೆನ್ಸು ಪ್ರಾರಂಭ ಆಗಿರೋದ್ರಿಂದ ಏನು, ಇಲ್ಲಿ ನೀವು ಕ್ವೆಶ್ಚನ್ ಟ್ಯಾಗ್ ಬರೆಯುವಾಗ ಯಾವುದೇ ರೂಲ್ಸನ್ನು ಫಾಲೋ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಜಸ್ಟ್ ನೀವು ವೋಂಟ್ ಯು ಅಥವಾ ವಿಲ್ ನಾಟ್ ಯು ಅಂತ ಬರಿಬೇಕು. ಯಾಕೆ ವೋಂಟ್ ಯು, ವಿಲ್ ನಾಟ್ ಯು ಅಂತ ಬರಿತೀವಿ ಅಂತಂದರೆ, ನಾವು ಈ ರೀತಿಯ ಮಾತುಗಳನ್ನು ಯಾರಿಗೆ ಸೆಕೆಂಡ್ ಪರ್ಸನ್ಗೆ ಹೇಳ್ತಾ ಇರ್ತೀವಿ, ಸೆಕೆಂಡ್ ಪರ್ಸನ್ ಪ್ರನೌನು, ಯು ಬ್ರಿಂಗ್ ಯುವರ್ ಬುಕ್ ಅಂದರೆ ಯು ಬ್ರಿಂಗ್ ಯುವರ್ ಬುಕ್ ಅನ್ನೋ ಅರ್ಥ ಅದು. ಹಾಗಾಗಿ ಇಲ್ಲಿ ಸೆಕೆಂಡ್ ಪರ್ಸನ್ ಇದೆ ಅಂತಲೇ ಅಂಡರ್ಸ್ಟುಡ್ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಬೇಕು. ಸೊ ಈ ರೀತಿ ಮಕ್ಕಳೇ, ರೂಲ್ಸ್ ಬಿನಲ್ಲಿ ಫಸ್ಟ್ ಪಾಯಿಂಟ್ ಏನು, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ದಾಗ ಡೂ ಫಾರಮನ್ನು ಸೇರಿಸ್ಬೇಕಾಗುತ್ತೆ. ಡೂ, ಡಸ್, ಡಿಡ್ ಆಗ್ಬೋದು. ಆಮೇಲೆ ಯಾವುದೇ ಸೆಂಟೆನ್ಸ್ ಲೆಟ್ಸ್ ಇಂದ ಬಿಗಿನಿಂಗ್ ಆಗಿದರೆ ಅಲ್ಲಿಗೆ ಶಾಲ್ ನಾಟ್ ವಿ ಅನ್ನೋದು ಕ್ವೆಶ್ಚನ್ ಟ್ಯಾಗ್ ಆಗಿ ಬರುತ್ತೆ. ಆಮೇಲೆ ಇನ್ನೊಂದು ರೂಲ್ಸ್ ಏನು ಹೇಳುತ್ತೆ, ಯಾವುದೇ ಸೆಂಟೆನ್ಸು ಒಂದು ಕ್ರಿಯಾಪದದಿಂದ ವರ್ಬಿಂದ ಪ್ರಾರಂಭವಾಗಿದ್ದರೆ ಆವಾಗ ನೀವು ವೋಂಟ್ ಯು ಅಥವಾ ವಿಲ್ ನಾಟ್ ಯು ಅನ್ನೋದು ಕ್ವೆಶ್ಚನ್ ಟ್ಯಾಗನ್ನೇ ನೀವು ಬರೀಬೇಕು. ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್ಸ್ ನೋಡೋಣ. ಈಗ ನೋಡಿ, ಫಸ್ಟ್ ಒನ್, ಐ ಆಮ್ ಲೇಟ್ ಟು ಡ್ಯೂಟಿ ಟುಡೇ. ಫಸ್ಟ್ ಎಕ್ಸಾಂಪಲ್ ಈಸ್ ಐ ಆಮ್ ಲೇಟ್ ಟು ಡ್ಯೂಟಿ ಟುಡೇ. ನೋಡಿ, ಇಲ್ಲಿ ಮಕ್ಕಳೇ, ಐ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಪ್ರನೌನೇ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಐ ಆಮ್ ಲೇಟ್ ಟು ಡ್ಯೂಟಿ ಟುಡೇ. ನೋಡಿ, ಇದರಲ್ಲಿ ಆ್ಯಮ್ ಹೆಲ್ಪಿಂಗ್ ವರ್ಬ್ ಇದೆ. ಆ್ಯಮ್ ಅನ್ನೋದು ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಬಿ ಫಾರ್ಮಲ್ಲಿ 5 ಹೆಲ್ಪಿಂಗ್ ವರ್ಬ್ಗಳಿವೆ. ಯಾವ್ಯಾವುದು? ಆ್ಯಮ್, ಈಸ್, ವಾಸ್, ಆರ್, ವರ್. ಆ್ಯಮ್, ಈಸ್, ವಾಸ್, ಆರ್, ವರ್ ಇವುಗಳು ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಗಳಾಗಿವೆ. ಆ ಬಿ ಫಾರ್ಮಲ್ಲಿ ಬರುವಂಥ ಹೆಲ್ಪಿಂಗ್ ವರ್ಬ್ ಇಲ್ಲಿದೆ, ಆ್ಯಮ್ ಇದೆ. ಆದರೆ ಫಸ್ಟ್ ಪರ್ಸನ್ನೇ ಪ್ರನೌನ್ ಇರೋದ್ರಿಂದ ಇಲ್ಲಿ ಅಯಾಮ್ ಅಂತ, ನೀವು ಯಾವುದೇ ಸೆಂಟೆನ್ಸಲ್ಲಿ ಅಯಾಮ್ ಅಂತ ಇದ್ಬಿಟ್ರೆ ನೀವು ಅಲ್ಲೇನೂ ತಲೆ ಕೆಡಿಸ್ಕೊಳ್ಳೋಗಿಲ್ಲ, ಆರೆಂಟ್ ಐ ಅನ್ನೋದೇ ಬರೀಬೇಕಾಗತ್ತೆ. ಇದೊಂದು ಮಾತ್ರ ಭಾಳ ವಿಶೇಷ. ಕೆಲವು ಸಂದರ್ಭದಲ್ಲಿ ಒಂದು ರೂಲ್ಸ್, ಇದೊಂದು ಎಕ್ಸೆಪ್ಷನಲ್ ಕೇಸು, ಇಲ್ಲಿ ರೂಲ್ಸ್ ಅಪ್ಲೈ ಆಗೋದಿಲ್ಲ. ಅಯಾಮ್ ಅಂತಿದ್ದರೆ
ಅದನ್ನು ಆರೆಂಟ್ ಐ ಅಂತಲೇ ಕ್ವೆಶ್ಚನ್ ಟ್ಯಾಗನ್ನು ಬರೀರಿ. ನೆಕ್ಸ್ಟು ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಚಿಲ್ಡ್ರನ್ ಲೈಕ್ ಪ್ಲೇಯಿಂಗ್. ಚಿಲ್ಡ್ರನ್ ಲೈಕ್ ಪ್ಲೇಯಿಂಗ್. ನೋಡಿ ಇಲ್ಲಿ ಡೋಂಟ್ ದೇ ಬಂದಿದೆ. ಡೋಂಟ್ ದೇ ಕ್ವೆಶ್ಚನ್ ಟ್ಯಾಗ್ ಬಂದಿದೆ. ಯಾಕೆ ಬಂದಿದೆ ಅಂದರೆ ನೋಡು, ಕ್ವೆಶ್ಚನ್ ಟ್ಯಾಗ್ ಪ್ರಕಾರ, ರೂಲ್ಸ್ ಪ್ರಕಾರ ಫಸ್ಟ್ ಏನು ಬರೀಬೇಕು? ಹೆಲ್ಪಿಂಗ್ ವರ್ಬನ್ನು ಬರೀಬೇಕು. ಆದರೆ ಇಲ್ಲಿ ಚಿಲ್ಡ್ರನ್ ಅನ್ನೋದು ಸಬ್ಜೆಕ್ಟ್ ಆಯಿತು, ಲೈಕ್ ಅನ್ನೋದು ವರ್ಬ್ ಆಗಿದೆ, ಪ್ಲೇಯಿಂಗ್ ಅನ್ನೋದು ನೌನ್ ಆಗಿದೆ. ಸೊ ಇಲ್ಲಿ ಲೈಕ್ ಅನ್ನೋದು ಮೈನ್ ವರ್ಬ್ ಮಾತ್ರ ಇದೆ. ಮೈನ್ ವರ್ಬ್ ಮಾತ್ರ ಇದೆ. ಹೆಲ್ಪಿಂಗ್ ವರ್ಬ್ ಅಂದರೆ ಸಹಾಯಕ ಕ್ರಿಯಾಪದ ಇಲ್ಲಿ ಇಲ್ಲ. ಮೈನ್ ವರ್ಬ್ ಮಾತ್ರ ಇದ್ದು ಹೆಲ್ಪಿಂಗ್ ವರ್ಬ್ ಇಲ್ಲದೆ ಹೋದರೆ ಆವಾಗ ನಾನೇನು ಹೇಳಿದೆ ರೂಲ್ಸ್ ಬಿನಲ್ಲಿ? ಡೂ, ಡಸ್, ಡಿಡ್ಡನ್ನು ಹೆಲ್ಪಿಂಗ್ ವರ್ಬ್ ಆಗಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀನಿ. ಇಲ್ಲಿ ಡೋಂಟ್ ತೊಗೊಂಡಿದ್ದೀವಿ. ಡೂ, ಡಸ್, ಡಿಡ್ ಮೂರರಲ್ಲಿ ಡೋಂಟ್ ಮಾತ್ರ ತಗೊಂಡಿದ್ದೀವಿ. ಯಾಕೆ ಅಂದರೆ ಲೈಕ್ ಅನ್ನೋದು ನೋಡಿ ಅದು ವರ್ಬ್ ಆಗಿದೆ. ಲೈಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆದ್ದರಿಂದ ಡೂ ತೊಗೋಬೋದು, ಇಲ್ಲ ಡಸ್ ತೊಗೋಬೋದು. ಡೂ ಅಥವಾ ಡಸ್ ಅವೆರಡು ಪ್ರೆಸೆಂಟ್ ಟೆನ್ಸೇ. ಡಸ್ ತೊಗೊಳ್ಳಿಲ್ಲ, ಡೂನೇ ಯಾಕೆ ತೊಗೊಂಡು ಅಂತಂದರೆ ಲೈಕ್ ಅನ್ನೋ ವರ್ಬಲ್ಲಿ ಎಸ್ ಇಲ್ಲ. ಅಕಸ್ಮಾತ್ ಲೈಕ್ಸ್ ಅಂತ ಇದ್ದರೆ ಡಸ್ ತೊಗೋಬೋದು. ಅಲ್ಲಿ ಲೈಕ್ ಅಂತ ಇರೋದ್ರಿಂದ ಡೂನೇ ತೊಗೋಬೇಕು. ಅರ್ಥ ಆಯ್ತಲ್ಲ? ಅಂದರೆ ವರ್ಬಲ್ಲಿ ಲಾಸ್ಟಲ್ಲಿ ಎಸ್ ಸೇರಿಕೊಂಡಿದ್ರೆ ಲೈಕ್ಸ್, ಗೋಸ್, ಕ್ಯಾಪ್ಚರ್ಸ್ ಎಸ್ ಸೇರಿಕೊಂಡಿದ್ರೆ ಮಾತ್ರ ವರ್ಬಲ್ಲಿ ಆವಾಗ ಡಸ್ ಬರುತ್ತೆ. ಡಸ್ ತೊಗೊಳೋದು ನಿಮಗೆ ಭಾಳ ಸುಲಭ. ಡಸ್ಸಲ್ಲೂ ಕೂಡ ಎಸ್ ಇದೆ, ವರ್ಬಲ್ಲೂ ಕೂಡ ಎಸ್ ಇದ್ದರೆ ಮಾತ್ರ ಡಸ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಡೂ ಮತ್ತು ಡಸ್ಸು ಅವೆರಡರಲ್ಲಿ ಯಾವ್ದು ತೊಗೋಬೇಕು ಅನ್ನೋದನ್ನು ವರ್ಬ್ ಡಿಸೈಡ್ ಮಾಡುತ್ತೆ. ನೋಡಿ ಇಲ್ಲಿ ಲೈಕ್ ಅಂತ ಇದೆ, ಪ್ರೆಸೆಂಟ್ ಟೆನ್ಸಲ್ಲಿದೆ, ಲೈಕ್ಸ್ ಅಂತ ಇಲ್ಲ, ಹಾಗಾಗಿ ಡಸ್ ಬೇಡ, ಲೈಕ್ ಅಂತಿರೋದ್ರಿಂದ ಡೂ ತೊಗೊಳ್ಳೋಣ. ಹೆಲ್ಪಿಂಗ್ ವರ್ಬ್ ಬರ್ದಾಯ್ತಲ್ಲ, ಡೂ ಬರೆದಿದ್ದೀವಿ. ಆಮೇಲೆ ನಾಟನ್ನು ಸೇರಿಸ್ಬೇಕು. ಯಾಕೆ ಅಂದರೆ ಸೆಂಟೆನ್ಸಲ್ಲಿ ನಾಟ್ ಇಲ್ವಲ್ಲ. ಚಿಲ್ಡ್ರನ್ ಲೈಕ್ ಪ್ಲೇಯಿಂಗ್ ಅಂತಿರೋದ್ರಿಂದ ಕ್ವೆಶ್ಚನ್ ಟ್ಯಾಗಲ್ಲಿ ನಾಟ್ ಸೇರಿಕೊಳ್ಳುತ್ತೆ. ಯಾವಾಗ ಹೆಲ್ಪಿಂಗ್ ವರ್ಬ್ ಆದಮೇಲೆ ಡೂ ಅಂತ ಬರೆದು ನಾಟನ್ನು ಶಾರ್ಟಾಗಿ ಬರೀಬೇಕು. N'(T) ಅಂತ ಬರೀಬೇಕು. N'(T). ಆಗ ಡೋಂಟ್ ಅಂತ ಆಯಿತು. ಆಮೇಲೆ ನೋಡಿ ಪ್ರನೌನ್ ಬರೆದಿದ್ದೀವಿ. ದೇ ಅಂತ ಬರೆದಿದ್ದೀವಿ. ದೇ ಪ್ರನೌನ್ ಯಾಕೆ ಬರೆದು ಅಂದರೆ ಆ ಸೆಂಟೆನ್ಸಲ್ಲಿ, ಸೆಕೆಂಡ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ನೋಡಿ ಚಿಲ್ಡ್ರನ್ ಅಂತ ಇದೆ, ನೌನ್ ಅಲ್ವಾ, ಚೈಲ್ಡ್ ಅಂತ ಇಲ್ಲ. ಚೈಲ್ಡ್ ಅಂದರೆ ಸಿಂಗ್ಯುಲರ್ ಆಗ್ತಿತ್ತು, ಚಿಲ್ಡ್ರನ್ ಅದು ಪ್ಲೂರಲ್, ಮಕ್ಕಳು ಅಂತಿರೋದ್ರಿಂದ ಸೊ ಇಲ್ಲಿ ಪ್ಲೂರಲ್ ಪ್ರೊನೌನನ್ನೇ ಬರೀಬೇಕು, ದೇ. ಹಾಗಾಗಿ ಕ್ವೆಶ್ಚನ್ ಟ್ಯಾಗ್ ಏನಾಗಿದೆ? ಡೋಂಟ್ ದೇ. ನೆಕ್ಸ್ಟ್ ನಂಬರ್ 3ಗೆ ಬರೋಣ. ಯು ಲುಕ್ ಫ್ಯಾಂಟಾಸ್ಟಿಕ್ ಇನ್ ದಟ್ ಡ್ರೆಸ್. ಯು ಲುಕ್ ಫ್ಯಾಂಟಾಸ್ಟಿಕ್ ಇನ್ ದಟ್ ಡ್ರೆಸ್. ಇಲ್ಲಿ ನೋಡಿ, ಯು ಸಬ್ಜೆಕ್ಟ್ ಆಗಿದೆ, ಲುಕ್ ಅನ್ನೋದು ವರ್ಬ್ ಇದೆ. ಇಲ್ಲೂ ಕೂಡ ಮಕ್ಕಳೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಯು ಸಬ್ಜೆಕ್ಟ್ ಆದಮೇಲೆ ಡೈರೆಕ್ಟ್ ಮೈನ್ ವರ್ಬ್ ಬಂದಿದೆ ಲುಕ್ ಅಂತ. ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರೋದ್ರಿಂದ ಮತ್ತು ನಾವು ಡೂ, ಡಸ್, ಡಿಡ್ಡನ್ನು ತಗೋಬೇಕು. ಯಾವಾಗ ಡೂ, ಡಸ್, ಡಿಡ್ ತಗೋಬೇಕು? ಯಾವುದೇ ಸೆಂಟೆನ್ಸಲ್ಲಿ ಮೈನ್ ವರ್ಬ್ ಮಾತ್ರ ಇದ್ದು, ಮುಖ್ಯ ಕ್ರಿಯಾಪದ ಮಾತ್ರ ಇದ್ದು, ಹೆಲ್ಪಿಂಗ್ ವರ್ಬ್ ಇಲ್ಲದೆ ಹೋದರೆ ಆವಾಗ ಡೂ, ಡಸ್, ಡಿಡ್ನ ಸಹಾಯವನ್ನು ನಾವು ತಗೋಬೇಕು. ಇಲ್ಲೂ ಕೂಡ ಡೂನೇ ತಗೊಂಡು. ಯಾಕೆ ಅಂದರೆ ನೋಡಿ, ಲುಕ್ಡ್ ಅಂತಿಲ್ಲ. ಲುಕ್ಡ್ ಅಂತ ಇದ್ದಿದ್ರೆ ಡಿಡ್ ಬರಿಬೇಕಾಗಿರ್ತಿತ್ತು. ಬರೀ ಲುಕ್ ಅಂತ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್ ಆಗಿದೆ, ಡೂ ತೊಗೊಂಡಿದ್ದೀವಿ, ಡೂ ಬರೆದಿದ್ದೀವಿ. ನಾಟ್ ಸೇರಿಸಿದ್ವಿ ಶಾರ್ಟ್ ಫಾರ್ಮಲ್ಲಿ, N'(T) ಅಂದರೆ ಡೋಂಟ್ ಅಂತ ಆಯಿತು. ಆಮೇಲೆ ಪ್ರೊನೌನ್ ಇದೆಯಲ್ಲ ಸಬ್ಜೆಕ್ಟ್ ಯು, ಆ ಪ್ರೊನೌನನ್ನು ಲಾಸ್ಟಿಗೆ ಬರೀಬೇಕು. ಡೋಂಟ್ ಯು ಅನ್ನೋದು ಈಗ ಕ್ವೆಶ್ಚನ್ ಟ್ಯಾಗ್ ಆಗಿದೆ. ಆಮೇಲೆ ಮಕ್ಕಳೇ ಎಕ್ಸಾಂಪಲ್ ನಂಬರ್ 4 ನೋಡಿ. ದೇ ಡೋಂಟ್ ಹೆಲ್ಪ್ ಯು. ಇಲ್ಲಿ ನೋಡಿ, ದೇ ಸಬ್ಜೆಕ್ಟ್ ಆಯಿತು, ಡೋಂಟ್ ಹೆಲ್ಪಿಂಗ್ ವರ್ಬ್ ಆಗಿದೆ, ಹೆಲ್ಪ್ ಅನ್ನೋದು ಮೈನ್ ವರ್ಬ್. ನೋಡಿ ಇಲ್ಲಿ ನಮಗೆ ಸುಲಭ ಆಯಿತು. ಹೆಲ್ಪಿಂಗ್ ವರ್ಬು ಇದೆ ಅಂದರೆ ಡೂ ಬಂದಿದೆ, ಹೆಲ್ಪ್ ಅನ್ನೋದು ಮೈನ್ ವರ್ಬ್ ಆಗಿದೆ, ಎರಡು ವರ್ಬ್ಗಳಿವೆ. ಸೊ ಇಲ್ಲಿ ಸೆಂಟೆನ್ಸಲ್ಲಿ ಡೂ ಇದೆ, ಅದನ್ನು ತೊಗೊಳ್ಳಿ, ಡೂ ಬರ್ಕೊಂಡು. ಅಲ್ಲಿ ಡೋಂಟ್ ನೋಡಿ, ಸೆಂಟೆನ್ಸಲ್ಲಿ ನೆಗೆಟಿವ್ ಇದ್ದಾಗ ಕ್ವೆಶ್ಚನ್ ಟ್ಯಾಗು ಪಾಸಿಟಿವ್ ಆಗಬೇಕು ಅಂತ ಹೇಳಿದ್ನಲ್ಲ, ಡೂ ಬರೆದಿದ್ದೀವಿ.
ಈಗ ಕ್ವೆಶ್ಚನ್ ಟ್ಯಾಗಲ್ಲಿ ನಾಟನ್ನು ಬರೀಬಾರ್ದು, ಡೂ ಅಷ್ಟೇ ಬರೀಬೇಕು. ಆಮೇಲೆ ಸಬ್ಜೆಕ್ಟ್ ಇದೆ ದೇ, ಅದು ಪ್ರನೌನೇ ಇರೋದ್ರಿಂದ ಅದನ್ನೇ ಹಾಗೆ ಬರೀರಿ. ಡೂ ದೇ ಅನ್ನೋದು ಕ್ವೆಶ್ಚನ್ ಟ್ಯಾಗ್ ಆಗಿದೆ. ನೆಕ್ಸ್ಟು 5th ಒನ್ ನೋಡೋಣ. ಲೆಟ್ ಅಸ್ ಸಿ 5th ಸೆಂಟೆನ್ಸ್. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ಸೆಂಟೆನ್ಸು ಎಷ್ಟು ಉದ್ದವಾಗಿದೆ, ಏನೇನೆಲ್ಲ ಓಡಿಸಿದೆ ಅದೆಲ್ಲ ಮುಖ್ಯ ಆಗಲ್ಲ ಮಕ್ಕಳೇ. ನಿಮಗೆ ಏನು ತುಂಬ ಇಂಪಾರ್ಟೆಂಟಾಗಿ ಗಮನಿಸಬೇಕಾಗಿರೋದು ಫಸ್ಟ್ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ಮೇನ್ ವರ್ಬು, ಇಷ್ಟನ್ನು ಮಾತ್ರ ನೀವು ಗಮನಿಸಿ. ವಿ ಸಬ್ಜೆಕ್ಟ್ ಇದೆ, ವಿಲ್ ಹೆಲ್ಪಿಂಗ್ ವರ್ಬ್ ಇದೆ, ವಿಲ್ ಅನ್ನು ಹೆಲ್ಪಿಂಗ್ ವರ್ಬ್ ಆಗಿ ಇದೆ ಇರೋದ್ರಿಂದ ತೊಗೊಳ್ಳೋಣ. ಅದೇ ಹೆಲ್ಪಿಂಗ್ ವರ್ಬನ್ನು ತೊಗೊಳ್ಳೋಣ. ವಿಲ್ಲನ್ನು ಶಾರ್ಟ್ ಫಾರ್ಮಲ್ಲಿ ಬರೆಯುವಾಗ, ನೆಗೆಟಿವ್ ಸೇರಿಸಿ ಬರೆಯುವಾಗ ವಿಲ್ ನಾಟ್ ಅನ್ನೋದು ವೋಂಟ್ ಅಂತ ಆಗುತ್ತೆ. ಅಂದರೆ WONT. ಇದು ಶಾರ್ಟ್ ಫಾರ್ಮು. ಫುಲ್ ಫಾರ್ಮಲ್ಲಿ ವಿಲ್ ನಾಟ್ ಅಂತ ಅರ್ಥ. ವೋಂಟ್ ಅಂತ ಬರೆದಿದ್ದೀವಿ. ಆಮೇಲೆ ಪ್ರೊನೌನ್ ಯಾವುದು? ವಿ ಇದೆ ಅಲ್ವಾ, ಅದೇ ಪ್ರೊನೌನನ್ನು ಲಾಸ್ಟಿಗೆ ಬರೀಬೇಕು. ವೋಂಟ್ ವಿ ಅನ್ನೋದು ಕ್ವೆಶ್ಚನ್ ಟ್ಯಾಗ್ ಆಗಿದೆ. ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಸಿ ದ ಎಕ್ಸಾಂಪಲ್ ನಂಬರ್ 6. ಏನಿದೆ? ದೇ ಕಾಷನ್ಡ್ ಅಸ್. ದೇ ಕಾಷನ್ಡ್ ಅಸ್. ಈ ದೇ ಸಬ್ಜೆಕ್ಟ್ ಆಗಿದೆ, ಕಾಷನ್ಡ್ ಮೈನ್ ವರ್ಬ್ ಆಗಿದೆ, ಅಸ್ ಅನ್ನೋದು ಆಬ್ಜೆಕ್ಟ್. ಅದಿರಲಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಸಬ್ಜೆಕ್ಟು ಮೈನ್ ವರ್ಬ್ ಎರಡೇ ಇರೋದು. ದೇ ಕಾಷನ್ಡ್ ಅಸ್. ಇಲ್ಲಿ ನೋಡಿ, ಕಾಷನ್ ಅಂತಿಲ್ಲ, ಕಾಷನ್ಡ್ ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ಈಗ ಮುಂಚೆ ನಾನು ರೂಲ್ಸ್ ಏನು ಹೇಳಿದ್ದೆ? ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ದಾಗ ಯಾವುದ್ರ ಸಹಾಯ ತೊಗೋಬೇಕು ನಾವು? ಡೂ ಫಾರ್ಮ್ ತೊಗೋಬೇಕು. ಅಂದರೆ ಡೂ, ಡಸ್, ಡಿಡ್. ಇವು ಮೂರಲ್ಲಿ ಇಲ್ಲಿ ಯಾವ್ದು ತೊಗೊಂಡಿದ್ದೀವಿ? ಡಿಡ್ಡನ್ನು ಬರೆದಿದ್ದೀವಿ. ಡಿಡ್ಡನ್ನೇ ಯಾಕೆ ತೊಗೊಂಡು ಅಂದರೆ ಆ ಮೈನ್ ವರ್ಬ್ ನೋಡಿ, ಕಾಷನ್ಡ್. ವರ್ಬ್ ನೋಡಿ, ಕಾಷನ್ಡ್ ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ಇಲ್ಲಿ ಡಿಡ್ಡನ್ನು ಬರೆದಿದ್ದೀವಿ. ಆಮೇಲೆ ನೆಗೆಟಿವ್ ಅಂಶವನ್ನು ಸೇರಿಸ್ಬೇಕಲ್ಲ, ನಾಟನ್ನು ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀವಿ, ಡಿಡೆಂಟ್ ಅಂತ ಆಯಿತು. ಯೂಶ್ವಲಾಗಿ ಅಲ್ಲೇ ಸಬ್ಜೆಕ್ಟ್ ದೇ ಇದೆ, ದೇಯನ್ನು ಲಾಸ್ಟಿಗೆ ಬರೆದಿದ್ದೀವಿ. ಸೊ ಈಗ ಕ್ವೆಶ್ಚನ್ ಟ್ಯಾಗ್ ಏನಂತಾಯಿತು? ಡಿಡೆಂಟ್ ದೇ. ನೆಕ್ಸ್ಟ್ ಮಕ್ಕಳೇ, ಎಕ್ಸರ್ಸೈಸಸ್. ಈಗ ಇಲ್ಲಿವರೆಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಲ್ಲ ತಿಳ್ಕೊಂಡಿದ್ದೀರಿ. ಈಗ ನೀವೇ ಇದರ ವರ್ಕನ್ನು ಮಾಡಬೇಕು. ದಿಸ್ ಇಸ್ ಫಸ್ಟ್ ಒನ್. ಮಿಸ್ಟರ್ ಗೋವಿಂದಪ್ಪ ಹ್ಯಾಸ್ ನಾಟ್ ಎ ಕಾರ್. ಮಿಸ್ಟರ್ ಗೋವಿಂದಪ್ಪ ಹ್ಯಾಸ್ ನಾಟ್ ಎ ಕಾರ್ ಅಂತ ಇದೆ. ಮಕ್ಕಳು ಇಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡು, ಹ್ಯಾವ್, ಹ್ಯಾಸ್, ಹ್ಯಾಡು ಅವುಗಳು ಹೆಲ್ಪಿಂಗ್ ವರ್ಬ್ ಆಗ್ತವೆ. ಆದರೆ ಒಂದೊಂದು ಸಂದರ್ಭದಲ್ಲಿ ಮೇನ್ ವರ್ಬ್ಗಳು ಕೂಡ ಆಗ್ತವೆ. ಐ ಹ್ಯಾವ್ ಎ ಕಾರ್ ಅಂದಾಗ ಐ ಹ್ಯಾವ್ ಎ ಕಾರ್ ಅನ್ನೋದರಲ್ಲಿ ಹ್ಯಾವ್ ಅನ್ನೋದೇ ಮೇನ್ ವರ್ಬ್ ಆಗುತ್ತೆ. ಬೇರೆ ಮೇನ್ ವರ್ಬ್ ಜೊತೆ ಇದ್ದಾಗ ಮಾತ್ರ ಹ್ಯಾವ್, ಹ್ಯಾಸ್, ಹ್ಯಾಡು ಇವುಗಳು ಹೆಲ್ಪಿಂಗ್ ವರ್ಬ್ ಆಗ್ತವೆ. ಬೇರೆ ಮೇನ್ ವರ್ಬ್ಗಳು ಇಲ್ಲದೆ ಹೋದಾಗ ಹ್ಯಾವ್ ಅಥವಾ ಹ್ಯಾಸ್ ಅಥವಾ ಹ್ಯಾಡು ಇವಷ್ಟೇ ಇದ್ದರೆ ಅವೇ ಮೇನ್ ವರ್ಬ್ ಆಗ್ತವೆ. ಆವಾಗ ನೀವು ಡೂ ಫಾರಮ್ ಹೆಲ್ಪಿಂಗ್ ವರ್ಬನ್ನು ತಗೋಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ನೋಡಿ, ಇಲ್ಲಿ ಮಿಸ್ಟರ್ ಗೋವಿಂದಪ್ಪ ಹ್ಯಾಸ್ ನಾಟ್ ಎ ಕಾರ್ ಅಂತ ಇದೆ. ಮಿಸ್ಟರ್ ಗೋವಿಂದಪ್ಪ ಸಬ್ಜೆಕ್ಟ್ ಆಯಿತು. ಹ್ಯಾಸ್ ನಾಟ್, ಇಲ್ಲಿ ಹ್ಯಾಸ್ ಅನ್ನೋದು ಮೈನ್ ವರ್ಬ್ ಆಗಿದೆ, ಹೆಲ್ಪಿಂಗ್ ವರ್ಬ್ ಇಲ್ಲ ಇಲ್ಲಿ. ಅಕಸ್ಮಾತು ಹ್ಯಾಸ್ ಪಕ್ಕದಲ್ಲಿ ಇನ್ನೊಂದು ಮೈನ್ ವರ್ಬ್ ಬಂದಿದ್ದರೆ ನಾವು ಅಲ್ಲಿರೋ ಹ್ಯಾಸನ್ನೇ ತೊಗೋಬೋದಾಗಿತ್ತು. ಆದರೆ ಬೇರೆ ಮೈನ್ ವರ್ಬ್ ಇಲ್ಲದೆ ಇರೋದ್ರಿಂದ ಹ್ಯಾಸ್ ಆಗಲಿ, ಹ್ಯಾವ್ ಆಗಲಿ, ಹ್ಯಾಡ್ ಆಗಲಿ ಬೇರೆ ಮೈನ್ ವರ್ಬ್ಗಳು ಇಲ್ಲದೆ ಹೋದಾಗ ಇವುಗಳ ಜಾಗದಲ್ಲಿ ನೀವು ಡೂ ಫಾರಮ್ ಹೆಲ್ಪಿಂಗ್ ವರ್ಬ್ಗಳನ್ನೇ ತಗೋಬೇಕಾಗತ್ತೆ. ಅಂದರೆ ಡೂ, ಡಸ್, ಡಿಡ್. ನೋಡಿ, HAS, ಹ್ಯಾಸ್, ಹ್ಯಾಸಲ್ಲಿ ಎಸ್ ಇದೆ ನೋಡಿ. ಹಾಗಾಗಿ ನಿಮಗೆ ಪ್ರೆಸೆಂಟ್ ಟೆನ್ಸಲ್ಲಿ ಸುಲಭವಾಗಿ ಸಿಕ್ಬಿಡುತ್ತೆ. ಯಾವುದು? ಡಸ್. ಡಸ್ಸಲ್ಲಿ ಕೂಡ DOES, ಡಸ್ಸಲ್ಲಿ ಕೂಡ ಹೆಲ್ಪಿಂಗ್ ವರ್ಬ್ ಇದೆ. ಇಲ್ಲೀಗ ಹ್ಯಾಸ್ ಬದಲಿಗೆ ಏನು ಬರ್ಕೋಬೇಕು? ಡಸ್ಸನ್ನು ಬರೀರಿ. ಈಗ ನೀವು ನಾಟ್ ಸೇರಿಸಬಾರ್ದು. ಯಾಕೆಂದರೆ ಸೆಂಟೆನ್ಸಲ್ಲೇ ನಾಟ್ ಇದೆ. ನಾಟ್ ಅಂತ ಇದೆ ನೋಡಿ. ಹಾಗಾಗಿ ನಾಟ್ ಸೇರಿಸ್ಬೋದು. ಬರೀ ಡಸ್ ಬರೀರಿ. ಮಿಸ್ಟರ್ ಗೋವಿಂದಪ್ಪ ನೌನ್ ಆಯಿತು, ಅದಕ್ಕೆ ಪ್ರನೌನ್ ಏನು? ಜೆಂಟ್ಸ್ ಅಲ್ವಾ ಅವರು?
ಹಿ ಅಂತ ಬರೀಬೇಕು. ಈಗ ಡಸ್ ಹಿ ಅನ್ನುವುದು ಕ್ವೆಶ್ಚನ್ ಟ್ಯಾಗ್ ಆಗಿದೆ. ನೆಕ್ಸ್ಟು, ಸ್ಟೂಡೆಂಟ್ಸ್ ಆರ್ ವೆಯ್ಟಿಂಗ್ ಫಾರ್ ದಿ ಟೀಚರ್. ಸ್ಟೂಡೆಂಟ್ಸ್ ಆರ್ ವೆಯ್ಟಿಂಗ್ ಫಾರ್ ದಿ ಟೀಚರ್. ಸೊ ಇದು ನೀವು ಮಾಡ್ಬೋದು. ಆರ್ ಹೆಲ್ಪಿಂಗ್ ವರ್ಬ್ ಇದೆಯಲ್ಲಿ ಆರನ್ನು ತಗೊಳ್ಳಿ, ಆಮೇಲೆ ನಾಟ್ ಇಲ್ಲ ನಾಟ್ ಸೇರಿಸ್ಕೊಳ್ಳಿ, ಆರ್ ನಾಟ್ ಅಂತ ಆಗುತ್ತೆ. ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಆದ್ದರಿಂದ ದೇ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಆರೆಂಟ್ ದೇ ಕ್ವೆಶ್ಚನ್ ಟ್ಯಾಗ್. ಈಗ ನೆಕ್ಸ್ಟು ಥರ್ಡ್ ಒನ್, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ವಾಸ್ ಎ ಗ್ರೇಟ್ ಫಿಲಾಸಫರ್. ನೋಡಿ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಷ್ಟು ಸಬ್ಜೆಕ್ಟ್ ಆಗಿದೆ. ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ ಅದನ್ನೇ ತಗೊಳ್ಳಿ, ವಾಸ್ ಅಂತ ಬರೀರಿ. ಇದು ಸೆಂಟೆನ್ಸಲ್ಲಿ ನಾಟ್ ಇಲ್ವಲ್ಲ, ನೆಗೆಟಿವ್ ಅಂಶ ಇಲ್ವಲ್ಲ, ಹಾಗಾಗಿ ನಾಟ್ ಸೇರಿಸ್ಕೊಳ್ಳಿ. ವಾಸೆಂಟ್ ಅಂತ ಆಯಿತು, ಅಂದರೆ ವಾಸ್ ನಾಟ್ ಅಂತ ಆಯಿತು. ರಾಧಾಕೃಷ್ಣನ್ ಬದಲಿಗೆ ಏನು ಬರಿಬೋದು? ಪ್ರನೌನು ಹಿ ಅಂತ ಬರಿಬೋದು. ಅಂದರೆ ವಾಸ್ ನಾಟ್ ಹಿ ಅನ್ನೋದು ಕ್ವೆಶ್ಚನ್ ಟ್ಯಾಗ್ ಆಗಿದೆ. ಆಮೇಲೆ ಮಕ್ಕಳೇ, ಫೋರ್ತ್ ಒನ್, ಐ ಆಮ್ ಫಾಂಡ್ ಆಫ್ ರೀಡಿಂಗ್. ಐ ಆಮ್ ಫಾಂಡ್ ಆಫ್ ರೀಡಿಂಗ್. ನೋಡಿ, ಇಲ್ಲಿ ಐ ಆಮ್ ಅಂತ ಬಂದರೆ ಕ್ವೆಶ್ಚನ್ ಟ್ಯಾಗು ಭಾಳ ಸುಲಭವಾಗಿ ಆರ್ ನಾಟ್ ಐ ಅಥವಾ ಆರೆಂಟ್ ಐ, ಅದು ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ. ಆಮೇಲೆ ಮಕ್ಕಳೇ, ಲಲಿತಾ ಆ್ಯಂಡ್ ಗೀತಾ ವರ್ ಹಾನರ್ಡ್. ನೋಡಿ, ಇಲ್ಲಿ ಇಬ್ಬರ ಹೆಸರಿದೆ, ಲಲಿತಾ ಆ್ಯಂಡ್ ಗೀತಾ, ಅಂದರೆ ಪ್ಲೂರಲ್ ಪ್ರೊನೌನ್ ಆಗಬೇಕು. ವರ್ ಇದೆ, ವರ್ ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ ವರನ್ನು ಬರೀರಿ ಫಸ್ಟು, ವರ್. ಇಲ್ಲಿ ನಾಟ್ ಇಲ್ಲ, ನಾಟ್ ಸೇರಿಸ್ಕೊಳ್ಳಿ, ವರ್ ನಾಟ್ ಅಂತ ಆಯಿತು. ಲಲಿತಾ ಆ್ಯಂಡ್ ಗೀತಾ ಇಬ್ಬರು ಇರೋದ್ರಿಂದ ದೇ ಅಂತ ಪ್ರೊನೌನನ್ನು ಬರೀರಿ. ಕ್ವೆಶ್ಚನ್ ಟ್ಯಾಗ್ ಏನಾಯಿತು? ವರ್ ನಾಟ್ ದೇ ಅಂತ ಆಯಿತು. ಆಮೇಲೆ ಮಕ್ಕಳೇ, ಮುಂದುವರೆದು ಎಕ್ಸರ್ಸೈಸಸ್ಸಲ್ಲಿ ನೋಡಿ, ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್. ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್. ನಾನು ನಿಮಗೆ ಆಗಲೇ ರೂಲ್ಸಲ್ಲಿ ಹೇಳಿದ್ದೀನಿ, ಯಾವುದೇ ಸೆಂಟೆನ್ಸು ಲೆಟ್ಸಿಂದ ಪ್ರಾರಂಭ ಆಗಿದ್ದರೆ ಏನು ಕ್ವೆಶ್ಚನ್ ಟ್ಯಾಗ್ ಹಾಕಬೇಕು? ಶಾಲ್ ನಾಟ್ ವಿ ಅಂತ ಅಲ್ವಾ? ಇಲ್ಲಿ ನಾಟ್ ಕೊಟ್ಟಿರೋದ್ರಿಂದ ನಾಟ್ ಸೇರಿಸ್ಕೊಳ್ಳೋದು ಬೇಡ ನಾವು. ಶಲ್ ವಿ ಅನ್ನೋದು ಕ್ವೆಶ್ಚನ್ ಟ್ಯಾಗ್ ಆಗಿದೆ. ಆಮೇಲೆ ಸೆವೆಂತ್ ಒನ್, ಗೋ ಆ್ಯಂಡ್ ಕಾಲ್ ಹಿಮ್. ಇನ್ನೊಂದು ರೂಲ್ಸಲ್ಲಿ ಹೇಳಿದ್ದೆ ನಾನು ನಿಮಗೆ, ಗೋ ಆ್ಯಂಡ್ ಕಾಲ್ ಹಿಮ್. ಈ ಸೆಂಟೆನ್ಸ್ ಯಾವ ಥರ ಇದೆ? ವರ್ಬಿಂದ ಪ್ರಾರಂಭ ಆಗಿದರೆ, ಬೇರೆ ಯಾವುದೇ ವರ್ಬಿಂದ ಪ್ರಾರಂಭ ಆಗಿದರೆ ಆ ವಾಕ್ಯ ಅಲ್ಲಿ ವೋಂಟ್ ಯು ಅಂತ ಕ್ವೆಶ್ಚನ್ ಟ್ಯಾಗನ್ನೇ ಬರೀರಿ. ಅಂದರೆ ವಿಲ್ ನಾಟ್ ಯು ಅಂತಲೇ ಆಗುತ್ತೆ. ಗೋ ಆ್ಯಂಡ್ ಕಾಲ್ ಹಿಮ್, ಇದಕ್ಕೆ ಕ್ವೆಶ್ಚನ್ ಟ್ಯಾಗು ವಿಲ್ ನಾಟ್ ಯು ಅಥವಾ ವೋಂಟ್ ಯು. ನೆಕ್ಸ್ಟ್ ಏಯ್ತ್ ಒನ್ನನ್ನು ನೋಡೋಣ. ರಾಧಾ ಹ್ಯಾಸ್ ಎ ನ್ಯೂ ಬುಕ್. ರಾಧಾ ಹ್ಯಾಸ್ ಎ ನ್ಯೂ ಬುಕ್. ನೋಡಿ, ಈ ವಾಕ್ಯದಲ್ಲಿ ಹ್ಯಾಸ್ ಬಂದಿದೆ ಹೆಲ್ಪಿಂಗ್ ವರ್ಬು, ಅಂದರೆ ಹೆಲ್ಪಿಂಗ್ ವರ್ಬ್ ಅಲ್ಲ, ಅದು ಇಲ್ಲಿ ಮೈನ್ ವರ್ಬ್ ಆಗಿದೆ. ಬೇರೆ ಮೈನ್ ವರ್ಬ್ ಇಲ್ಲದೆ ಇರೋದ್ರಿಂದ ಹ್ಯಾಸ್ ಅನ್ನೋದೇ ಮೈನ್ ವರ್ಬ್ ಆಗಿದೆ. ಹಾಗಾಗಿ ಆ ಮೈನ್ ವರ್ಬು ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತ ತಿಳ್ಕೊಳ್ಳಿ. ಈಗಾಗಲೇ ನಿಮಗೆ ರೂಲ್ಸಲ್ಲಿ ಹೇಳಿದ್ದೀನಿ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಅಲ್ಲಿ ಬರೀ ಮೈನ್ ವರ್ಬ್ ಮಾತ್ರ ಇದೆ ಅಂದಾಗ ನೀವು ಯೂಶ್ವಲಾಗೆ ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬನ್ನೇ ತಗೋಬೇಕು. ಡೂ ಅಂದರೆ ಡೂ, ಡಸ್, ಡಿಡ್. ನೋಡಿ, ಇಲ್ಲಿ HAS ಹ್ಯಾಸ್ ಇದೆ, ಹ್ಯಾಸಲ್ಲಿ ಕೂಡ ಎಸ್ ಇದೆಯಲ್ಲ, ಹಾಗಾಗಿ ಡಸ್ಸನ್ನೇ ತೊಗೋಬೇಕು. ಡಸ್ ಅಂತ ಬರೀರಿ, ನೆಗೆಟಿವ್ ಅಂಶ ಸೇರಿಸ್ಕೊಳ್ಳಿ. ಡಸ್ ನಾಟ್ ಅಂತ ಆಯಿತು. ರಾಧಾ ಅನ್ನೋದು ಹುಡುಗಿ ಆದ್ದರಿಂದ ಶಿ ಅಂತ ಪ್ರೊನೌನನ್ನು ಹಾಕಿ. ಈಗ ಆನ್ಸರ್ ಏನಾಯಿತು? ಡಸ್ ನಾಟ್ ಶಿ ಅಥವಾ ಡಸಂಟ್ ಶಿ. ನೆಕ್ಸ್ಟ್ ನೈನ್ತ್ ಒನ್ನನ್ನು ನೋಡಿ. ದ ಪೀಪಲ್ ನೈದರ್ ನ್ಯೂ ರೂಲ್ಸ್ ನಾರ್ ಅಬೌಟ್ ದಿ ಕಿಂಗ್ಡಮ್. ದಿ ಪೀಪಲ್ ನೈದರ್ ನ್ಯೂ ರೂಲ್ಸ್ ನಾರ್ ಅಬೌಟ್ ದಿ ಕಿಂಗ್ಡಮ್ ಅಂತಿದೆ. ಸೊ ಇದರಲ್ಲಿ ನೈದರ್ ಅನ್ನೋದು ನೆಗೆಟಿವ್ ಅಂಶ, ಹಾಗಾಗಿ ನಾಟ್ ಸೇರಿಸಬಾರ್ದು ನೀವು. ನೆಗೆಟಿವ್ ಅಂಶಗಳು ಯಾವ್ಯಾವುದು ಅಂತ ಹೇಳ್ಬಿಡ್ತೀನಿ, ಬರ್ಕೊಳ್ಳಿ. ನಾಟ್, ನೈದರ್, ನಾರ್, ನೆವರ್, ನನ್. ಆಮೇಲೆ ಇನ್ನೊಂದಿರುತ್ತೆ ಹಾರ್ಡ್ಲಿ ಅಂತ ಬರುತ್ತೆ, ಹಾರ್ಡ್ಲಿ. ಇನ್ನೊಂದು ವರ್ಡು ಸೆಲ್ಡಮ್ ಅಂತ ಬರಲಿ, ಹಾರ್ಡ್ಲಿ ಅಂತ ಬರಲಿ, ನನ್ ಅಂತಿರಲಿ, ನೆವರ್ ಅಂತಿರಲಿ, ನೋ ಅಂತಿರಲಿ, ನಿಲ್ ಅಂತ ಇರಲಿ, ನೈದರ್ ನಾರ್,
ಸೊ ಇವೆಲ್ಲ ವರ್ಡ್ಸ್ಗಳಿದ್ದರೆ, ಈ ರೀತಿ ವರ್ಡ್ಸ್ಗಳು ಬಂದರೆ ಆ ಸೆಂಟೆನ್ಸನ್ನು ನೀವು ನೆಗೆಟಿವ್ ಸೆಂಟೆನ್ಸ್ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ನೈದರ್ ಅಂತಿರೋದ್ರಿಂದ ನಾಟ್ ಇದೆ ಅಂತ ತಿಳ್ಕೊಳ್ಳಿ. ಈಗ ಕ್ವೆಶ್ಚನ್ ಟ್ಯಾಗಲ್ಲಿ ನಾಟನ್ನು ಸೇರಿಸ್ಬಾರ್ದು. ಅದು ಬಿಟ್ಟರೆ ಅದ್ರ ಮುಂದೆ ವರ್ಬ್ ಇದೆ ನೋಡಿ, KNEW, ನ್ಯೂ ಅಂತ ವರ್ಬ್ ಇದೆ, ಮೇಯ್ನ್ ವರ್ಬ್ ಮಾತ್ರ ಇದೆ, ಹೆಲ್ಪಿಂಗ್ ವರ್ಬ್ ಇಲ್ಲ. ಹಾಗಾಗಿ ಡೂ, ಡಸ್, ಡಿಡ್, ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ ಸಹಾಯವನ್ನು ತಗೋಬೇಕು ನಾವೀಗ. ಡೂ, ಡಸ್, ಡಿಡ್ ಇವು ಮೂರಲ್ಲಿ ಯಾವುದು? ಈಗ ಡಿಡ್ಡನ್ನು ತೊಗೋಬೇಕೀಗ ಇಲ್ಲಿ. ಯಾಕೆ ಅಂತ ನಾನು ಕಾರಣ ಕೊಡ್ತೇನೆ. KNEW ನ್ಯೂ ಇದೆಯಲ್ಲ, ಇದು ಪ್ರೆಸೆಂಟ್ ಟೆನ್ಸಾ ಪಾಸ್ಟ್ ಟೆನ್ಸಾ? ಪಾಸ್ಟ್ ಟೆನ್ಸಲ್ಲಿದೆ. KNOW ನೋ ಅಂತಿದ್ರೆ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. KNEW ನ್ಯೂ ಅನ್ನೋದು ಪಾಸ್ಟ್ ಟೆನ್ಸ್ ಆಗುತ್ತೆ. ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ನಾವಿಲ್ಲಿ ಡೂ ಫಾರಮಲ್ಲಿ ಪಾಸ್ಟ್ ಟೆನ್ಸ್ ಯಾವುದು? ಡಿಡ್ಡನ್ನೇ ಬರೀಬೇಕು. ಡಿಡ್ ಬರ್ದಾಯಿತು. ನಾಟ್ ಸೇರಿಸ್ಬಾರ್ದು, ಯಾಕೆಂದರೆ ಇಲ್ಲಿ ನೈದರ್ ಅಂತ ಇರೋದ್ರಿಂದ ನಾಟ್ ಸೇರಿಸ್ಬೇಡಿ. ಡೂ ಆದಮೇಲೆ ಇಲ್ಲಿ ದಿ ಪೀಪಲ್ ಅನ್ನೋದು ಥರ್ಡ್ ಪರ್ಸನ್ ಪ್ಲೂರಲ್ ಆಗಿರೋದ್ರಿಂದ ಅದಕ್ಕೆ ಪ್ರೊನೌನ್ ಯಾವುದು? ದೇ ಅನ್ನೋದು ಪ್ರೊನೌನ್. ಈಗ ಕರೆಕ್ಟ್ ಕ್ವೆಶ್ಚನ್ ಟ್ಯಾಗ್ ಏನಿದಕ್ಕೆ? ಡೂ ದೇ ಅನ್ನೋದು ಕರೆಕ್ಟ್ ಕ್ವೆಶ್ಚನ್ ಟ್ಯಾಗ್ ಆಗಿದೆ. ಆಮೇಲೆ 10ನೇದು ನೋಡಿ, ದ ಡಾಗ್ ಸೆಲ್ಡಮ್ ಬೈಟ್. ನಾನು ಈಗಾಗಲೇ ಹೇಳಿದೆ ಮಕ್ಕಳೇ, ದ ಡಾಗ್ ಸೆಲ್ಡಮ್ ಬೈಟ್. ಸೆಲ್ಡಮ್ ಇದ್ದರೂ ಕೂಡ ನೆಗೆಟಿವ್ ಪಾಯಿಂಟ್ ಅಂತ ತಿಳ್ಕೊಳ್ಳಿ, ಅದಕ್ಕೆ ನಾಟ್ ಸೇರಿಸ್ಬಾರ್ದು. ಹಾಗಾಗಿ ಇಲ್ಲಿ ದ ಡಾಗ್ ಸೆಲ್ಡಮ್ ಬೈಟ್, ದಿ ಡಾಗ್ ಸೆಲ್ಡಮ್ ಬೈಟ್ ಅಂತ ಇರೋದ್ರಿಂದ ಡಸ್ ಇಟ್ ಅನ್ನೋದು ಇಲ್ಲಿ ಕರೆಕ್ಟ್ ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ. ಆಮೇಲೆ ಮಕ್ಕಳೇ, ಹಿ ನೆವರ್ ಸೀಸ್ ಇಟ್, ಇದರಲ್ಲಿ ಕೂಡ ನೆವರ್ ಅನ್ನೋದು ನೆಗೆಟಿವ್ ಆಗಿರೋದ್ರಿಂದ ನಾಟ್ ಸೇರಿಸ್ಬಾರ್ದು. ಸೀಸಲ್ಲಿ ನೋಡಿ ಎಸ್ ಇದೆ, ವರ್ಬಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರೋದ್ರಿಂದ ಡೂ ಫಾರ್ಮಲ್ಲಿ ಡಸ್ ತೊಗೊಳ್ಳಿ. ಡಸ್ ಹಿ ಅನ್ನೋದು ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ, ನಾಟ್ ಸೇರಿಸ್ಬಾರ್ದು, ಯಾಕೆಂದರೆ ನೆವರ್ ಇದೆ. ಆಮೇಲೆ ಮಕ್ಕಳೇ, ಈಗ ಅದಕ್ಕೆಲ್ಲ ಕೀ ಆನ್ಸರ್ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಕೀ ಆನ್ಸರ್ ಫಾರ್ ಎಕ್ಸರ್ಸೈಸಸ್ ಅಲ್ಲಿ 1ನೇದಕ್ಕೆ ಡಸ್ ಹಿ, 2ಗೆ ಆರೆಂಟ್ ದೆ, 3ನೇದಕ್ಕೆ ವಾಸಂಟ್ ಹಿ, 4ಗೆ ಆರೆಂಟ್ ಐ, 5th ಒನ್ನು ವರೆಂಟ್ ದೆ, 6ಗೆ ಶಲ್ ವಿ, 7ಗೆ ವೋಂಟ್ ಯು, 8ಗೆ ಡಸಂಟ್ ಶಿ, 9th ಒನ್ ಡಿಡ್ ದೆ, 10th ಒನ್ ಡಸ್ ಇಟ್, 11th one does he. Okay, my dear students, I hope you all have learnt well how to add question tag for any kind of sentences or any kind of statements that they give in examination. Thank you very much. I hope you enjoyed the class. We meet again in the next class. Thank you. Subscribe and don't forget to subscribe and share East Indian YouTube channel.